ವಡ ಮಾಡಲಿಕ್ಕೆ ಅಂತ ಹೊರಟಿದ್ದೇನೆ. ಸೊ ಈ ವಡ ಮಾಡಲಿಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಯಾವುದೆಲ್ಲ ಅಂತ ನೋಡ್ಕೊಂಡು ಬರೋಣ. ಮೂಂಗ್ ದಾಲ್ ಅಥವಾ ಹೆಸರುಬೇಳೆಯನ್ನು ನಾನು 3 to 4 hours ನೀರಲ್ಲಿ ನೆನೆ ಇಟ್ಟು ಚೆನ್ನಾಗಿ ವಾಶ್ ಮಾಡಿಟ್ಟಿದ್ದೇನೆ. ಇವಾಗ ನಾನು ಮಿಕ್ಸರಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ಬರ್ತೇನೆ. ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ದೇನೆ. ಹಾಗೆಯೇ ನಾನು ಬ್ಲೆಂಡ್ ಮಾಡಿ ಬಂದು ಮತ್ತೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತೇನೆ. ಈಗ ಮೂಂಗ್ ದಾಲ್ ಅಥವಾ ಹೆಸರುಬೇಳೆಯನ್ನು ನಾನು ಚೆನ್ನಾಗಿ ಪೇಸ್ಟ್ ಮಾಡಿ ಬಂದಿದ್ದೇನೆ. ಇವಾಗ ನಾನು ಒಂದು ಕಂಟೈನರಿಗೆ ಟ್ರಾನ್ಸ್ಫರ್ ಮಾಡ್ತೇನೆ. ಮೂಂಗ್ ವಡ ಮಾಡಲಿಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ಗಳು, ನಾನಿಲ್ಲಿ ಸ್ವಲ್ಪ ಶುಂಠಿ ಅಥವಾ ಜಿಂಜರನ್ನು ಚಾಪ್ ಮಾಡಿಟ್ಟಿದ್ದೇನೆ. ಹಾಗೆಯೇ ಕರಿ ಲೀವ್ಸನ್ನು ಸಹ ಸ್ವಲ್ಪ ಕಟ್ ಮಾಡಿಟ್ಟಿದ್ದೇನೆ. ಸ್ವಲ್ಪ ಗ್ರೀನ್ ಚಿಲ್ಲಿ ಮತ್ತು ಸ್ವಲ್ಪ ತೆಂಗಿನಕಾಯಿಯದ್ದು ತುಂಡನ್ನು ಮಾಡಿ ಇಟ್ಟಿದ್ದೇನೆ. ಅದರೊಟ್ಟಿಗೆ ನಾನು ಸ್ವಲ್ಪ ಹಿಂಗು ಹುಡಿಯನ್ನು ಸಹ ಸೇರಿಸ್ತೇನೆ. ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ನಾನು ಸೇರಿಸಿದ್ದೇನೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಹಾಕಿ ಬ್ಯಾಟರನ್ನು ರೆಡಿ ಮಾಡಿಟ್ಟಿದ್ದೇನೆ. ಇದನ್ನು ವಡ ಕೂಡ ಮಾಡ್ಬೋದು ಅಥವಾ ರೌಂಡಾಗಿ ಅಂಬಡೆದ ರಸ ಮಾಡ್ಬೋದು. ಇಟ್ಸ್ ಆಪ್ಷನಲ್, ನಮಗೆ ಹೇಗೆ ಬೇಕು ಹಾಗೆ ಮಾಡ್ಬೋದು. ನಾನು ವಡೆಯನ್ನು ಮಾಡಲಿಕ್ಕೆ ಅಂತ ಈ ಥರ ರೌಂಡ್ ಮಾಡಿ ನಡುವಲ್ಲಿ ಒಂದು ಹೋಲ್ ಮಾಡಿದ್ದೇನೆ. ಇದೇ ಥರ ಎಲ್ಲವನ್ನು ಈ ಥರನೇ ಮಾಡಿ ಬಿಸಿಯಾದ ಎಣ್ಣೆಗೆ ಒಂದೊಂದನ್ನೇ ಬಿಡಬೇಕು. ಒಂದು ಸಲ 4 ವಡೆಯನ್ನು ಮಾಡಿ ಎಣ್ಣೆಯಲ್ಲಿ ಬಿಟ್ಟಿದ್ದೇನೆ. ಇದನ್ನು ಸರಿಯಾಗಿ 2 ಸೈಡಲ್ಲಿ ಚೆನ್ನಾಗಿ ಕಾಯಿಸಬೇಕು. ಸೊ ಗೈಸ್, ಫೈನಲಿ ಮೂಂಗ್ ದಾಲ್ ವಡ ಅಥವಾ ಹೆಸರುಬೇಳೆ ವಡ ರೆಡಿಯಾಗಿದೆ. ಸೊ ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ, ಇಷ್ಟವಾದರೆ ಶೇರ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.